ಕಪಿಮುಷ್ಟಿಯಿಂದ ಬಿಡಿಸಿಕೊಂಡು ಬಂದ ಭಾಗ್ಯ ಈಗ ಆದಿನ ಮದುವೆಯಾಗಿದ್ದಾಳೆ. ಎರಡನೇ ಮದುವೆ ಆದ್ಮೇಲಾದ್ರೂ ಭಾಗ್ಯ ಜೀವನ ಚೆನ್ನಾಗಿರುತ್ತೆ, ಸಂತೋಷವಾಗಿರುತ್ತೆ ಅಂತ ಅನ್ಕೊಂಡಿದ್ಲು. ಆದ್ರೆ ಆದಿ ಮನೆಗೆ ಕಾಲಿಡ್ತಾ ಇದ್ದಂತೆ ಆಕೆಗೆ ನರಕ ದರ್ಶನವಾಗಿದೆ. ಇದೀಗ ಭಾಗ್ಯಗೆ ಮತ್ತೆ ಕಣ್ಣೀರೇ ಗತಿಯಾಗಿದೆ. ಇದೀಗ ರೂಮ್ನಲ್ಲಿ ಕುಳಿತು ಕುಸುಮ ಸೊಸೆ ಕಣ್ಣೀರು ಹಾಕ್ತಿದ್ದಾಳೆ. ಮತ್ತೊಂದ್ ಕಡೆ ಭಾಗ್ಯ ಮಕ್ಕಳು ಕೂಡ ಆಕೆಯಿಂದ ದೂರ ಆಗ್ತಾರ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ. ಅಷ್ಟಕ್ಕೂ ಸೀರಿಯಲ್ ಅಲ್ಲಿ ಮುಂದೇನಾಗುತ್ತೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹಾಗೆ ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ಹಾಗೂ ಪ್ರಾಡಕ್ಟ್ ಪ್ರಮೋಷನ್ಗೆ ಡಿಸ್ಪ್ಲೇನಲ್ಲಿ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ರೋಚಕ ತಿರುವು ಪಡೆದುಕೊಂಡಿದೆ. ಭಾಗ್ಯ ಈಗ ಆದಿಯನ್ನ ಮದುವೆಯಾಗಿದ್ದು ಹೊಸ ಜೀವನ ಶುರು ಮಾಡಿದ್ದಾಳೆ. ಇದೀಗ ಭಾಗ್ಯ ಕುಸುಮ ಮನೆಯಿಂದ ಆದಿ ಮನೆಗೆ ಬಂದಿದ್ದಾಳೆ. ಆದಿಯನ್ನ ಮದುವೆಯಾದ ಭಾಗ್ಯ ಇನ್ನಾದ್ರೂ ಖುಷಿಯಿಂದ ಜೀವನ ಮಾಡ್ತಾಳೆ ಅಂತ ವೀಕ್ಷಕರು ಕೂಡ ಅಂದ್ಕೊಂಡಿದ್ರು. ಆದ್ರೆ ವೀಕ್ಷಕರ ಊಹೆ ತಪ್ಪಾಗಿದೆ. ಭಾಗ್ಯ ಆದಿ ಮನೆಗೆ ಕಾಲಿಡ್ತಾ ಇದ್ದಂತೆ ನರಕ ದರ್ಶನವಾಗಿದೆ. ಎಲ್ಲಾ ಸವಾಲುಗಳನ್ನ ಫೇಸ್ ಮಾಡಿ ಭಾಗ್ಯ ಈಗ ಆದಿಯನ್ನ ಮದುವೆಯಾಗಿ ಕಾಮತ್ ಕುಟುಂಬಕ್ಕೆ ಸೇರಿಕೊಂಡಿದ್ದಾಳೆ. ಆದ್ರೆ ಕಾಮತ್ ಮನೆಯಲ್ಲೂ ಭಾಗ್ಯ ನೆಮ್ಮದಿಯಾಗಿಲ್ಲ. ಎಲ್ಲೂ ಕೂಡ ಆಕೆಗೆ ಟಾರ್ಚರ್ ಶುರುವಾಗಿದೆ. ಯಾಕಂದ್ರೆ ಗಂಡ ಒಳ್ಳೆಯವನಾಗಿದ್ರೆ ಸಾಲಲ್ಲ, ಗಂಡನ ಮನೆಯವರು ಕೂಡ ಒಳ್ಳೆಯವರಾಗಿರ್ಬೇಕಲ್ವಾ. ಭಾಗ್ಯ ವಿಚಾರದಲ್ಲೂ ಹೀಗೆ ಆಗಿದೆ. ಇದೀಗ ಕನ್ನಿಕಾ ಹಾಗೂ ಆಕೆ ಅತ್ತೆ ಮೀನಾಕ್ಷಿ ತಮ್ಮ ವರಸೆ ಶುರು ಮಾಡಿದ್ದಾರೆ. ಭಾಗ್ಯ ವಿರುದ್ಧ ಒಂದೊಂದೇ ಕುತಂತ್ರ ಮಾಡ್ತಾ ಇದ್ದಾರೆ. ಇದೀಗ ಭಾಗ್ಯ ಗೋಳು 2.0 ಆರಂಭವಾಗಿದೆ. ಹೌದು, ಭಾಗ್ಯ ಮನೆಗೆ ಬರ್ತಾ ಇದ್ದಂತೆ ಕನ್ನಿಕಾ ಅವರ ಫ್ರೆಂಡ್ಸ್ ಅನ್ನ ಕರೆಸಿ ಅವಮಾನ ಮಾಡಿಸಿದ್ಲು. ಈ ವೇಳೆ ಆದಿ ಭಾಗ್ಯ ಪರ ವಹಿಸಿದ. ಅವರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ. ಅದಾದ ಬಳಿಕ ಮೀನಾಕ್ಷಿ ಭಾಗ್ಯ ಬಳಿ ನೀನು ಹಳೆಯದನ್ನೆಲ್ಲ ಮರಿಬೇಕು, ಮಕ್ಕಳ ಜೊತೆಗೂ ಕೂಡ ಇನ್ಮುಂದೆ ಇರಬಾರ್ದು, ಇನ್ನೇನಿದ್ರು ಆದಿ ಜೊತೆ ಮಾತ್ರ ನೀನು ಇರಬೇಕು, ಮಕ್ಕಳ ಸುದ್ದಿಗೆ ಹೋಗಲ್ಲ ಅಂತ ಮಾತು ಕೊಡು ಅಂತ ಹೇಳಿದ್ರು. ಭಾಗ್ಯ ಕೂಡ ಮೀನಾಕ್ಷಿಗೆ ಮಾತು ಕೊಟ್ಟಿದ್ಲು. ಆದ್ರೆ ಈ ವಿಚಾರ ಆದಿಗೆ ಗೊತ್ತಾಗಿದೆ. ಆದಿ ಮಕ್ಕಳ ಬಳಿ ಕರೆದುಕೊಂಡು ಹೋಗಿದ್ದಾನೆ. ಅದಾದ ಬಳಿಕ ಆದಿ ತಂದೆ ಭಾಗ್ಯಗೆ ಹೊಸ ಸೀರೆ ಕೊಟ್ಟಿದ್ರು. ಪೂಜೆಗೆ ಆ ಸೀರೆಯನ್ನೇ ಉಡ್ಬೇಕು ಅಂತ ಹೇಳಿದ್ರು. ಆದ್ರೆ ಕನ್ನಿಕಾ ಅದರ ಮೇಲೆ ಬೇಕಂತಲೇ ಜ್ಯೂಸ್ ಚೆಲ್ಲಿ ಸೀರೆಯನ್ನ ಹಾಳಾಗುವಂತೆ ಮಾಡಿದ್ಲು. ಇದರಿಂದಾಗಿ ಭಾಗ್ಯ ಬೇಜಾರು ಮಾಡ್ಕೊಂಡಿದ್ಲು. ಅಷ್ಟೊತ್ತಿಗೆ ಪೂಜಾ ಆ ಸೀರೆಯನ್ನ ಡ್ರೈ ಕ್ಲೀನ್ಗೆ ಕೊಟ್ಟು ರೆಡಿ ಮಾಡಿಸಿದ್ಲು. ಆದ್ರೆ ಭಾಗ್ಯ ಪೂಜೆಗೆ ರೆಡಿಯಾಗಲು ಹೊರಟಾಗ ಮತ್ತೆ ಶಾಕ್ ಎದುರಾಗಿದೆ. ಚೆನ್ನಾಗಿದ್ದ ಸೀರೆಯನ್ನ ಯಾರೋ ಹಾಳು ಮಾಡಿದ್ದಾರೆ. ಸೀರೆಯಲ್ಲಿ ದೊಡ್ಡ ಹೋಲ್ ಮಾಡಿ ಇಟ್ಟಿದ್ದಾರೆ. ಇದನ್ನ ನೋಡಿ ಭಾಗ್ಯ ಕಣ್ಣೀರು ಹಾಕಿದ್ದಾಳೆ. ಇದು ಕನ್ನಿಕಾ ಹಾಗೂ ಮೀನಾಕ್ಷಿಯದ್ದೇ ಕಿತಾಪತಿ ಆಗಿರುತ್ತೆ. ಭಾಗ್ಯ ಪೂಜೆಗೆ ಕೂರ್ಬಾರ್ದು ಅಂತ ಹೀಗೆ ಮಾಡಿರ್ತಾರೆ. ಇದೀಗ ಆದಿಯನ್ನ ಮದುವೆಯಾದ ಭಾಗ್ಯಗೆ ಹೊಸ ಸವಾಲುಗಳು ಎದುರಾಗಲಿದೆ. ಆದಿ ಭಾಗ್ಯರನ್ನ ದೂರ ಮಾಡಬೇಕು ಅಂತ ಕನ್ನಿಕಾ ಹಾಗೂ ಮೀನಾಕ್ಷಿ ಬೇರೆ ಏನಾದ್ರೂ ಕಿತಾಪತಿ ಮಾಡೋದು ಫಿಕ್ಸ್ ಆಗಿದೆ. ಇನ್ನೊಂದ್ ಕಡೆ ತಾಂಡವ್ ಕೂಡ ಭಾಗ್ಯಳ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾಯ್ತಾ ಇದ್ದು ಆತನಿಗೆ ಕನ್ನಿಕಾ ಕೂಡ ಸಾಥ್ ಕೊಡೋ ಸಾಧ್ಯತೆ ಇದೆ. ಇದೀಗ ಈ ಸೀರಿಯಲ್ ವಿರುದ್ಧ ವೀಕ್ಷಕರು ಅಸಮಾಧಾನ ಹೊರ ಹಾಕಿದ್ದಾರೆ. ಭಾಗ್ಯ ಒಂದ್ ಕಡೆ ಹಿಂಸೆ ಪಟ್ಟಿದ್ದು ಸಾಲದು ಅನ್ನುವಂತೆ ಇದೀಗ ಮತ್ತೊಂದು ಮನೆಯಲ್ಲೂ ನರಕ ಶುರುವಾಗಿದೆ. ಮತ್ತೊಂದಷ್ಟು ವರ್ಷ ಈಕೆ ಇನ್ನೊಂದು ಗೋಳಾಟ ನೋಡ್ಬೇಕಾ? ಭಾಗ್ಯ ಗೋಳಾಟ ನೋಡೋದಕ್ಕೆ ನಮ್ಗೆ ಆಗ್ತಾ ಇಲ್ಲ. ಸೀರಿಯಲ್ನ ಆದಷ್ಟು ಬೇಗ ಮುಗಿಸಿ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.